ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಇನ್ನೆರಡು ವರ್ಷದಲ್ಲಿ ಕೋಲಾರದ 99% ರೋಡ್ ಕಂಪ್ಲೀಟ್ ಮಾಡುತ್ತೇವೆ ಎಂದು ಹೇಳಿದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್. ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಅವರು, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಎಲ್ಲ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮ ಪಂಚಾಯತ್ ಮೆಂಬರ್ಸ್ ಎಲ್ಲರೂ, ಇದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಇವತ್ತೇನೆಂದರೆ ಗ್ರಾಮ ಪಂಚಾಯತಿ ಹೊಸ ಕಟ್ಟಡವನ್ನು ಕಟ್ಟೋದಕ್ಕೆ ಪ್ಲ್ಯಾನ್ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ನಮ್ಮ ಗ್ರಾಮ ಪಂಚಾಯತಿನ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಗೂ ನಮಗೇನು ವ್ಯತ್ಯಾಸ ಇಲ್ಲ. ನಮ್ಮ ಗ್ರಾಮ ಪಂಚಾಯತಿನ ಆ ಥರ ಇರಬೇಕು. ಸಾಫ್ಟ್ವೇರ್ ಕಂಪ್ನಿಯವರದು ದುಡ್ಡು ಮಾಡ್ಕೊಂಡು ಆಚೆ ಹೋಗೋರು ಅವರು. ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ಅದು ಸೊತ್ತು. ಪ್ರತಿಯೊಬ್ಬ ಪ್ರಜೆಗಳಿಗೂ ಆ ಗ್ರಾಮ ಪಂಚಾಯತಿ ಆಫೀಸು ಒಂದು ಸೊತ್ತು, ನಮ್ಮದು, ನಮ್ಮ ಆಸ್ತಿ. ಅದು ಆ ಆಸ್ತಿನ ಭದ್ರವಾಗಿ ಮಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಅದರಿಂದ ಇವತ್ತು 40 ಲಕ್ಷ ವೆಚ್ಚದಲ್ಲಿ ಇವತ್ತು ಕಟ್ಟಡ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಒಂದು 20 ಲಕ್ಷ NREGನಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿನಲ್ಲಿ. ಇನ್ನ 20 ಲಕ್ಷ ಅದಕ್ಕೆ ಶಾರ್ಟೇಜ್ ಬೇಕು. ಆಮೇಲೆ ಅದಕ್ಕೆ ಪೀಠ ಉಪಕರಣಗಳೆಲ್ಲ ಬೇಕಾಗ್ತದೆ. ಅಣ್ಣ ಕರೆಕ್ಟ್ ಇಲ್ವಾ? ನೀವಂದ್ರೆ ಪೀಠ ಉಪಕರಣಗಳೆಲ್ಲ ಬೇಕು ಅಂತ, ಅದಕ್ಕೆ ಚೇರು ಟೇಬಲು ಎಲ್ಲ ಬೇಕಾಗ್ತದೆ. ಖಂಡಿತವಾಗ್ಲೂ ಇವತ್ತೇನು 20 ಲಕ್ಷ ಶಾರ್ಟೇಜ್ ಇದೆಯೋ ಅದು ನಾನು 10 ಲಕ್ಷ ನನ್ನ KLED ನನ್ನ MLA ಫಂಡಿಂದ ಒಂದು 10 ಲಕ್ಷ ಕೊಡ್ತೀನಿ. ಅನ್ನೆಲಿನ MLC ಫಂಡಿಂದ 5 ಲಕ್ಷ ಕೊಡೋಣ ಸರ್. ನೀನು 10 ಬೇಡ, ಯಾಕಂದ್ರೆ 2 ಜಿಲ್ಲೆ ಫೋನ್ ಮಾಡ್ತಾರೆ, ಈ ಗಲಾಟೆ ಮಾಡ್ತಾರೆ. ನೀನೊಂದು 5 ಲಕ್ಷ ಕೊಡೋಣ, ನಾನು ಒಂದು 10 ಲಕ್ಷ ಕೊಡ್ತೀನಿ. ಆಮೇಲೆ ನಜೀರ್ ಅಣ್ಣ ಅವರು ಒಂದು 5 ಲಕ್ಷ ಇಸ್ಕೊಡೋಣ. ನಜೀರ್ ಅಣ್ಣ ಅವರು ನಮ್ಮ ಹಿರಿಯರು, ಅವರು ನಾವು ಹೇಳ್ದಂಗೆ ಕೇಳ್ತಾರೆ, ನಮ್ಮನ್ನೆಲ್ಲ ಮಕ್ಕಳ ತರ ನೋಡ್ತಾರೆ ನಜೀರ್ ಅಣ್ಣ ಅವರು. ಅದರಿಂದ ಅವ್ರಿಗೂ ಹೇಳಿ ಒಂದು 5 ಲಕ್ಷ ಕೊಡ್ತೀವಿ. ಈ KLED ಫಂಡ್ಸ್ ಅಲ್ಲಿ ಒಂದು 20 ಲಕ್ಷವನ್ನ ಕೊಡ್ತೀವಿ. ಆಮೇಲೆ ಪೀಠ ಉಪಕರಣಕ್ಕೆ ಅದು ಇದು ಶಾರ್ಟೇಜ್ ಆದಾಗ ನಾವು ಅದನ್ನ ಮಾಡೋಣ. ಅದು ಐಡಿಯಾ ಹೇಳ್ತೀನಿ, ಯಾವ್ದ್ರಲ್ಲಿ ಮಾಡ್ಬೋದು, ಹೆಂಗ್ ಮಾಡೋದು ಅಂತ. ನೀವ್ ಹೇಳಿದ್ರೆ ನಾವಿಬ್ಬರೇ ಮಾತಾಡಿ ಐಡಿಯಾ ಮಾಡೋಣ. ಅದನ್ನ ಮಾಡಿ ಅದಕ್ಕೆ ನಾವಿಬ್ಬರೇ ಸೇರಿ ಮಾಡೋಣ ಅಂತ. ಇದಾದ್ಮೇಲೆ ಅದನ್ನ ಈಸಿಯಾಗಿ ಮಾಡ್ಕೋಬಹುದು, ತೊಂದರೆ ಇಲ್ಲ. ಅದೆಲ್ಲ ಐಡಿಯಾ ಮಾಡೋಣ ನಾವು ಅಂತ ಹೇಳ್ತಾ, ಇವತ್ತು ನಾವು ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ಹಿಂದೆ ಹೋಗೋದಿಲ್ಲ. ಇಷ್ಟೊತ್ತು ಹಾಗೆಲ್ಲ ನಾವು ಹೇಳಿದ್ರು, ರೋಡ್ಗಳು ಎಲ್ಲಿಂದ ಎಲ್ಲಿ ರೋಡ್ ಆಗ್ತಾ ಇದೀವಿ, ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ. ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ, ಕೋಲಾರಕ್ಕೆ ರಿಂಗ್ ರೋಡ್ ತಂದಿದ್ದೀವಿ. ಇವತ್ತು ಏರ್ ಬಸ್ ಇಂದ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ನಮ್ಮ ವೇಮಗಲ್ ಇಂಡಸ್ಟ್ರಿಯಲ್ಲಿ ತಂದಿದ್ದೀವಿ. ಇದೆಲ್ಲ ತಂದಿಲ್ಲ ನಾವು ಇಲ್ಲಿ ಕುತ್ಕೊಂಡು ಫೋನ್ ಇಟ್ಕೊಂಡು ಮಾತಾಡ್ಕೊಂಡಿದ್ರೆ ಯಾವುದು ಬರೋದಿಲ್ಲ. ನಾವು ಕುತ್ಕೊಂಡು ಮಾತಾಡ್ಕೊಂಡಿದ್ರೆ ಯಾವುದು ನಮ್ಗೆ ರಿಂಗ್ ರೋಡ್ ಬರೋದಿಲ್ಲ, ಮೆಡಿಕಲ್ ಕಾಲೇಜು ಬರೋದಿಲ್ಲ, ನಮ್ಗೆ ರೋಡ್ಗಳು ಬರೋದಿಲ್ಲ. ನಾವು ಅದ್ರ ಹಿಂದೆ ಹೋಗಿ ಕೆಲಸ ಮಾಡಬೇಕು. ನಾವೇನು ಬೇಕು ಅಂತ ಕೇಳ್ತೀವಿ, ಅಲ್ವಾಗ ನಾವು ಕೆಲಸ ಮಾಡ್ಬೇಕು. ಕೆಲಸ ಮಾಡುತ್ತಾನೆ ಹಾಕೋದು. ಇವಾಗ ಎಕ್ಸಾಂಪಲ್ ನಮ್ಮ ತಾಯಂದಿರು ಒಲೆ ಹಂಚ್ಬಿಟ್ಟು ಅಕ್ಕಿ ಹಾಕ್ಬಿಟ್ರೆ ಅನ್ನ ಆಗ್ಬಿಡ್ತದಮ್ಮ? ಆಗಲ್ಲ. ನೀರು ಹಾಕ್ಬೇಕು, ನೀರು ಕಾಯಿಸ್ಬೇಕು, ಅನ್ನ ರೈಸ್ ಹಾಕ್ಬೇಕು, ಅದಾದ್ಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬೇಕು, ತಿರ್ಗಿ ಕೋಲ್ ಎತ್ಕೊಂಡು ಅದನ್ನ ಮಿಕ್ಸ್ ಮಾಡಬೇಕು, ಆವಾಗ ಹಿಟ್ಟಾಗೋದು ತಿನ್ನಕ್ಕಾಗ. ಹಂಗೆ ಯಾವುದೇ ಒಂದು ರೋಡ್ ಹಾಕ್ಬೇಕಂದ್ರೂ, ಯಾವುದೇ ಒಂದು ಕಟ್ಟಡ ಕಟ್ಟಬೇಕಂದ್ರೂ, ಯಾವುದೇ ಒಂದು ಇಂಡಸ್ಟ್ರಿ ಬರ್ಬೇಕಂದ್ರೂ ಅದಿಂದೆ ನಾವು ಬಿದ್ದು ಓಡಾಡಿ ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ಮಾಡಿರೋದ್ರಿಂದ ಇವತ್ತು ನಮ್ಮ ವೇಮಗಲ್ ಭಾಗಕ್ಕೆ ಏರ್ ಬಸ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಬರ್ತಾ ಇದೆ. ತುಂಬಾ ಸಂತೋಷ. ಆಮೇಲೆ ದೇವನಹಳ್ಳಿಯಿಂದ ಜಂಗಮಕೋಟೆ, H ಕ್ರಾಸು, ಕೋಲಾರ ಟೌನ್, ಆಮೇಲೆ ವೇಮಗಲ್ನಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು, ಹೊಸೂರು ಬಾರ್ಡ್ರು, ಇದು ರಿಂಗ್ ರೋಡ್. ಇದೊಂದು ರೋಡ್, ಇದು ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್. ಅದೇ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಅಂದ್ರೆ ಫ್ಯಾಕ್ಟ್ರಿಗಳಿಗೆ ದಾರಿಗಳು ಹೋಗುವಂಥದ್ದು. ಆಮೇಲೆ ಹೈವೇಗೆಲ್ಲ ಕನೆಕ್ಟ್ ಮಾಡ್ತಾರೆ. ಚೆನ್ನೈ ಈ ಕಡೆ ಎಲ್ಲ ಹೋಗೋದಕ್ಕೆ ತುಂಬಾ ಈಸಿ, ವಿಜಯವಾಡ ಕಡೆ ಹೋಗೋದಕ್ಕೆ ತುಂಬಾ ಈಸಿ. ಈ ರೋಡ್ಸ್ ಎಲ್ಲ ನಾವೆಲ್ಲ ಮಾಡ್ತಾ ಇದೀವಿ. ಅಂದ್ರೆ ಅದು ಟೋಟಲ್ ಆಗಿ 3,400 ಕೋಟಿ ರೂಪಾಯಿ. ಅದು 3,400 ಕೋಟಿ ರೋಡ್. ಅದು ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಲಾಭ ಆಗಿದೆ, ಮಾತ್ರ ಲಾಸ್ ಆಗಿಲ್ಲ. ಹೆಂಗ್ ಲಾಭ ಆಗಿದೆ ಅಂತ ಹೇಳ್ತೀನಿ ನೋಡಿ. ಗ್ಯಾರಂಟಿಗೆ ಇವಾಗ ನಿಮಗೆ 2,000 ರೂಪಾಯಿ ದುಡ್ಡು ಬರುತ್ತೆ. 2,000 ರೂಪಾಯಿ ದುಡ್ಡು ಬರುತ್ತೆ. ನೀವು ಅದನ್ನೇನು ಕಟ್ಬಿಟ್ಟು ಎಲ್ಲಾದ್ರೂ ಮನೆಯಲ್ಲಿ ಪೆಟ್ಟಿಗೆ ಇಟ್ಕೊಳ್ಳಿ, ಏನೋ ಖರ್ಚು ಮಾಡ್ತೀರಲ್ಲ ನೀವು. ಏನೋ ಅಕ್ಕಿನೋ ರೈಸೋ ಅದು ಇದು ಏನೋ ತಗೊಂಡು ಮಕ್ಳಿಗೆ ಅದೆಲ್ಲ ಹೋಗುತ್ತೆ, ತಿರ್ಗಿ ಹಂಗೆ ಬರ್ತದೆ ವಾಪಸ್ಸು. ಅಲ್ಲಿಗೆ ಬರ್ತದೆ. ನಿಮ್ಗೆ ಕೊಡೋದು ತಿರ್ಗಾ ನೀವು ಖರ್ಚು ಮಾಡ್ತೀರ, ತಿರ್ಗಾ ವಾಪಸ್ ಅಲ್ಲಿಗೆ ಬರುತ್ತೆ. ಅದು ಹಂಗೆ ಏನು ಕೊರತೆ ಯಾವುದು ಇಲ್ಲ. ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ, ಒಳ್ಳೆ ಕೆಲಸಗಳಾಗ್ತಾ ಇದೆ. ಇವತ್ತು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಹೇಳ್ತೀನಿ, ಪತ್ರಕರ್ತರಿಗೆ, ಸರ್ ಪತ್ರಕರ್ತರಿಗೆ ಇಷ್ಟೇ, ಇನ್ನ ನಮ್ಮ ಅವಧಿ 3 ವರ್ಷ ಇದೆ. 3 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಕೋಲಾರ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 99% ರೋಡ್ಸ್ ಕಂಪ್ಲೀಟ್ ಮಾಡ್ತೀವಿ. ಬರ್ಕೊಳ್ಳಿ. ಇವಾಗ ನಮ್ಗೆ ಟೆಂಡರ್ ಆಗಿರೋದು, ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇರೋದು ಆದ್ರೆ ಮುಗಿದೋಗುತ್ತೆ. ನಾನು ಹೇಳಿದ್ದು ಟೆಂಡರ್ ಆಗಿರೋದು, ಟೆಂಡರ್ ಆಗುವಂಥದ್ದು ಇನ್ನ ಮುಂದಕ್ಕೆ ಇನ್ನೊಂದು 3-4 ತಿಂಗಳು ಒಳಗಡೆ ಆಗುವಂಥ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಏನಿದಾವೆ ಇವೆಲ್ಲ ಆದ್ರೆ ಆಲ್ಮೋಸ್ಟ್ ರೋಡ್ಗಳು ಕಂಪ್ಲೀಟ್ ಆಗುತ್ತೆ. ಯಾವ್ದು ನಮ್ಮ ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು, ಅಷ್ಟು ಬಿಟ್ರೆ ಬೇರೆ ರೋಡ್ಗಳು ಇರೋದಿಲ್ಲ.
ಆಮೇಲೆ ನಮ್ಮ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋ ಪತ್ರಕರ್ತ. ನಮ್ಮ ಕಾನ್ಸೆಪ್ಟ್ ಹೆಂಗ್ ಗೊತ್ತಾ ಸರ್? ರೋಡ್ ಅಲ್ಲ ನಮ್ಮ ಕಾನ್ಸೆಪ್ಟ್. ಪಂಚಾಯತಿ ಹೆಡ್ ಕ್ವಾರ್ಟರ್, ವೆಟನರಿ ಹಾಸ್ಪಿಟ್ಲು, PSC ಹಾಸ್ಪಿಟ್ಲು, ಹೈಸ್ಕೂಲು, ಕಾಲೇಜು, ಇದು ನಮ್ಮ ಕಾನ್ಸೆಪ್ಟ್. ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂತದ್ದೇ ನಮ್ಮ ಕಾನ್ಸೆಪ್ಟ್. ಯಾಕಂದ್ರೆ ಜನಗಳು ಪಂಚಾಯತಿ ಆಫೀಸ್ ಬರ್ತಾರೆ, ವೆಟನರಿ ಹಾಸ್ಪಿಟಲ್ ಬರ್ತಾರೆ, PSC ಬರ್ತಾರೆ, ಕಾಲೇಜು, ಹೈಸ್ಕೂಲು ಹಿಂಗಿರುತ್ತಲ್ಲ, ಅಲ್ಲಿಗೆ ತಾನೇ ಜನ ಬರೋದು. ಸುಮ್ಮನೆ ಊರಿಗೆ ಹೋಗ್ತಾರೆ, ಎಲ್ಲಾದ್ರೂ ಹೋಗೋದಿಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಮಾಡಿದ್ವಿ. ಆ ಕಾನ್ಸೆಪ್ಟ್